11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ಆಯುಷ್ ಇಲಾಖೆ ಹಾಗೂ ಮೈಸೂರು ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮೈಸೂರಿನ ಲಲಿತ ಮಹಲ್ ಅರಮನೆ ಮುಂಭಾಗ ಏರ್ಪಡಿಸಿದ್ದ ಯೋಗ ಧನುಷ್ ಕಾರ್ಯಕ್ರಮದಲ್ಲಿ ನೂರಾರು ಯೋಗಪಟುಗಳು ಯೋಗಾಸನ ಮಾಡಿದರು. ಗದ್ದದ ಭಾಗವನ್ನು ಎದೆಗೆ ಕುತ್ತಿಗೆಯ ಭಾಗವನ್ನು ಬಲಗಿವಿಯಿಂದ ಬಲ ಭುಜದ ಸಮಾನಾಂತರಕ್ಕೆ ಎರಡು ಹಸ್ತಗಳು ಮುಟ್ಟಬೇಡ. ಆಯೋಜಿಸಲಾಗಿದ್ದು ಡಾಕ್ಟರ್ ರೇಣುಕಾದೇವಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಯೋಗ ಧನುಷ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪೂರ್ವಭಾವಿ ಯೋಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸುವುದೇ ಈ ಕಾರ್ಯಕ್ರಮಗಳ ಮೂಲ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಕಾಮನ್ ಯೋಗ ಪ್ರೋಟೋಕಾಲ್ ಅನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಇದೇ ರೀತಿ ನಮ್ಮಲ್ಲಿ ಆಯುಷ್ ಇಲಾಖೆಯಿಂದ ಅನೇಕ ಪೂರ್ವಭಾವಿಯಾಗಿ ಪ್ರೀ ಇವೆಂಟ್ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಮೈಸೂರು ಯೋಗ ಸಂಸ್ಥೆಯ ಉಪಾಧ್ಯಕ್ಷ ಪಶುಪತಿ, ಕೇಂದ್ರ ಯೋಗ ಆಯುಷ್ ಇಲಾಖೆಯ ನಿಯಮಗಳನ್ನು ಎಲ್ಲರೂ ಪಾಲಿಸಿ ಯೋಗಾಸನ ಮಾಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕು ಎಂದರು. ಹೇಳಿರೋ ರೀತಿಯಲ್ಲಿ ಇದು ಒಬ್ಬರ ಕಾರ್ಯಕ್ರಮ ಅಲ್ಲ, ಇಡೀ ನಾಡಿನ ಕಾರ್ಯಕ್ರಮ ಆಗಿರೋದ್ರಿಂದ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಯುಷ್ ಇಲಾಖೆ ವತಿಯಿಂದ ಏನೊಂದು ಮಾರ್ಗಸೂಚಿ ಬರ್ತಾ ಇರುತ್ತೆ ಅದನ್ನು ಎಲ್ಲರೂ ಒಂದು ಪಾಲನೆ ಮಾಡಿ ಇದು ನಮ್ಮೆಲ್ಲರ ಮೈಸೂರು ನಾಡಿನ ಹಬ್ಬ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಮೂಲಕ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಯೋಗ ಶಿಕ್ಷಕಿ ರಜನಿ, ಯೋಗ ಮಾಡುವುದರಿಂದ ದೇಹ ಹಾಗೂ ಮನಸ್ಸು ಸಮತೋಲನದಲ್ಲಿಟ್ಟುಕೊಳ್ಳಲು ಸಾಧ್ಯ ಎಂದರು. ಅಂಗಾಂಗಗಳಿಗೆ ವ್ಯಾಯಾಮ ಆದಾಗ ತುಂಬ ಫ್ರೀ ಆಗುತ್ತೆ. ನಮ್ಮ ದೇಹದಲ್ಲಿರುವಂಥ ಎಲ್ಲ ಅಂಗಾಂಗಗಳಿಗೂ ನರನಾಡಿಗಳಿಗೂ ತುಂಬ ಎಕ್ಸಸೈಸ್ ಆಗುತ್ತೆ. ಯೋಗ ಶಿಕ್ಷಕ ಶ್ರೀಶೈಲ, ಯೋಗದಿಂದ ಉತ್ತಮ ಜೀವನ ರೂಪಿಸಿಕೊಳ್ಳಲು ಸಾಧ್ಯ. ಎಲ್ಲರೂ ಯೋಗವನ್ನು ಅಳವಡಿಸಿಕೊಂಡರೆ ರೋಗದಿಂದ ದೂರವಿದ್ದು ಸಮತೋಲನದ ಜೀವನ ನಡೆಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನಮಗೆ ಸುಮಾರು 45 ವರ್ಷದಿಂದ ಉಚಿತವಾದ ಅಭ್ಯಾಸವನ್ನು ಮಾಡಿಕೊಡ್ತಾ ಇದೆ. ಮೈಸೂರು ನಗರದಲ್ಲೇ 80ಕ್ಕಿಂತ ಹೆಚ್ಚು ಶಾಖೆಗಳಲ್ಲಿ ನಾವು ಉಚಿತವಾಗಿ ಯೋಗಾಭ್ಯಾಸವನ್ನು ನಿತ್ಯ ಬೆಳಗ್ಗೆ ಮತ್ತು ಸಂಜೆ 2 ಬ್ಯಾಚ್ಗಳಲ್ಲಿ ಅಭ್ಯಾಸ ಮಾಡಿಸ್ತಾ ಇದ್ದೀವಿ.